ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ಇಂದಿನ ಸಂಚಿಕೆಯಲ್ಲಿ ರೈತ ಹಾಗೂ ಗ್ರಾಮ ರಾಜ್ಯಕ್ಕೆ ನಿರಂತರ ಸಾವಯವ ಬೆಲ್ಲವನ್ನು ಸರಬರಾಜು ಮಾಡುತ್ತಿರುವ ಮಂಡ್ಯದ ದೊಡ್ಡಲಿಂಗೇಗೌಡರು ಕೃಷಿಯ ಸಾಧಕ ಬಾಧಕಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ನಮಸ್ಕಾರ. ಗ್ರಾಮ ರಾಜ್ಯದ 15ನೇ ವರ್ಷದ ಸಂಭ್ರಮದಲ್ಲಿ ನಡೀತಾ ಇರುವಂತಹ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಂಡ್ಯದ ಸಾವಯವ ಕೃಷಿಕರಾಗಿರುವಂತಹ ಶ್ರೀಯುತ ದೊಡ್ಡಲಿಂಗೇಗೌಡರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ವಿಷಮುಕ್ತ ಅಡುಗೆ ಮನೆ ಮಾಡೋದಕ್ಕೆ 15 ವರ್ಷಗಳ ನಿರಂತರ ಪ್ರಯತ್ನ ನಡೀತಾ ಇದೆ. ಇನ್ನಷ್ಟು ಶಕ್ತಿಶಾಲಿಯಾಗಿ ಇನ್ನಷ್ಟು ಕೆಲಸವನ್ನು ಮಾಡಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಜನರಿಗೆ ಈ ವಿಷಮುಕ್ತ ವಸ್ತುಗಳು ಯಾವುದು ಅನ್ನೋದನ್ನು ಪರಿಚಯಿಸುವಂತಹ ಪ್ರಯತ್ನದ ಭಾಗ ಇದು. ಕಳೆದ 10 ವರ್ಷದಿಂದ ಗ್ರಾಮ ರಾಜ್ಯದ ಬೆಲ್ಲ, ವಿಷಮುಕ್ತವಾದ ಬೆಲ್ಲವನ್ನು ನಮಗೆ ನೀಡ್ತಾ ಇರುವಂಥವರು ದೊಡ್ಡಲಿಂಗೇಗೌಡರು. ನಿಮ್ಮ ಹತ್ರ ಮೊದಲಿಗೆ ನನಗೆ ಕೇಳಬೇಕು ಅಂತ ಅನಿಸ್ತಾ ಇರೋದೇನು ಅಂತಂದರೆ, ಈ ಬೆಲ್ಲ ಇವಾಗ ಈ ವಿಷಮುಕ್ತವಾಗಿ ಅಂದರೆ ಒಂದು ರೀತಿಯ ಸಾವಯವ ಇದನ್ನು ಏನು ಕೊಡೋ ರಾಸಾಯನಿಕ ವಿಷಗಳು ಬಳಸಿ ಇಲ್ಲದೆ ಇರುವಂಥದ್ದನ್ನು ಕೊಡ್ತಾ ಇರುವಂಥದ್ದು, ಈ ಪ್ರಯತ್ನ ನಿಮಗೆ ಇದನ್ನು ಮಾಡಬೇಕು ಅಂತ ಅನಿಸಿದ್ದು ಹೇಗೆ? ಮತ್ತು ನಿಮ್ಮ ಸುತ್ತಮುತ್ತ ಯಾವ ಥರದ ವಾತಾವರಣ ಇತ್ತು ಆವಾಗ? ಇದನ್ನು ಸರ್ ನಾವು 2001ರಿಂದ ತರಬೇತಿ ಕೊಟ್ಟರು ನಮ್ಮ ಕೃಷಿ ಇಲಾಖೆಯಿಂದ, ಸಾವಯವ ಕೃಷಿ ಮಾಡಿ ಅಂತ. ಅನಂತರ ಪಾಳ್ಯಕಾರ ಕೃಷಿ ಬಗ್ಗೆ, ಸ್ವಲ್ಪ ನೈಸರ್ಗಿಕ ಕೃಷಿ ಬಗ್ಗೆ ಒಲವು ಗೊತ್ತು. ಎಲ್ಲರೂ ಒಂದು ಕಾಮಧೇನು ಕೃಷಿ ಪರಿವಾರ ಟ್ರಸ್ಟ್ ಅಂತ ಮಂಡ್ಯ ಜಿಲ್ಲೆ ಒಂದು ಟ್ರಸ್ಟ್ ಮಾಡ್ಕೊಂಡು ಸರ್ ಎಲ್ಲ ರೈತರೆಲ್ಲ ಒಗ್ಗೂಡಿ ರಾಸಾಯನಿಕ ವಿಷ ವಸ್ತುಗಳನ್ನ ಯಾವುದು ಕಳೆನಾಶಕನೇ ಆಗಲಿ ವಿಷ ವಸ್ತುಗಳನ್ನ ಬಳಸಬಾರ್ದು. ಭೂಮಿ ಇದ್ದರೆ ನಾವು ಬದುಕ್ಬೋದು. ಶುದ್ಧ ಆಹಾರ ತಿಂದ್ರೆ ಮಾತ್ರ ರೈತನಿಗೆ ಆರೋಗ್ಯ ಇರ್ತದೆ, ಅದರ ಮನುಷ್ಯರಿಗೆ ಆರೋಗ್ಯ ಕೆಡ್ತದೆ ದಿನ ದಿನ ಅಂತ ಎಲ್ಲರೂ ಗಣನೆ ತಗೊಂಡು ಸರ್ ನಾವೆಲ್ಲ ಸಾವಯವ ಕೃಷಿ ಮಾಡೋಕ್ಕೆ ಬಂದು ಅಲ್ಲಿಂದ ಕಬ್ಬು ಭತ್ತ ಎಲ್ಲ ಅದೇ ರೀತಿ ಬೆಳೀತಾ ಇದ್ದೀವಿ ಸರ್. ಇದುವರೆಗೂ ತೆಂಗು ಸಹ ಅದೇ ಥರ. ಬಟ್ ನಿರ್ಧಾರ ಏನೋ ಮಾಡಿದ್ರಿ, ಆದರೆ ಮಾಡಿದ್ಮೇಲೆ ಅದನ್ನು ಸೇಲ್ ಮಾಡಬೇಕಾದ್ರೆ ಸರ್ ಬೆಂಗಳೂರು ಪೇಟೆಗೆ ಬರಬೇಕಾಯ್ತು ನಾವು. ಫಸ್ಟ್ ಆಫ್ ಆಲ್ ಅದಾಗಲೇ ವಿಷಮುಕ್ತ ಅಂದರೆ ಅದರಲ್ಲಿ ರಾಸಾಯನಿಕ ಎಲ್ಲ ಹಾಕಿ ಇದ್ದಂಥ ನೆಲ ಏನಿತ್ತು, ಕರೆಕ್ಟ್, ಅದನ್ನು ಬದಲಾಯಿಸೋ ಕಷ್ಟ ಹೇಗಿತ್ತು ಮತ್ತು ಮಾರಾಟದ ಕಷ್ಟ? ಬದಲಾಯಿಸೋ ಕಷ್ಟ ಏನಲ್ಲ ಸರ್. ಭೂಮಿ ನಾವು ರಾಸಾಯನಿಕ ತಕ್ಷಣ ನಾವು ನಾಟಿ ಹಚ್ಚಿನ ಗಂಜಲ ತೊಪ್ಪೆ ಹಾಕೊಂಡು ಜೀವಾಮೃತ ಬೀಜಾಮೃತ ಎಲ್ಲ ಮಾಡ್ಕೊಂಡು ಬೀಜಕ್ಕೆ ಸಾರಿ ಎಲ್ಲ ಉಪಚಾರ ಮಾಡಿ ಬೆಳೆದು ಚೆನ್ನಾಗಿ ಬರುತ್ತೆ. ಬೆಳೆ ಏನು ಲಾಸ್ ಆಗಿಲ್ಲ ನಮಗೆ. ನೀವು ಮಾರುಕಟ್ಟೆ ಸಮಸ್ಯೆ ಇತ್ತು. ಮಾರುಕಟ್ಟೆ ಸಮಸ್ಯೆ ಇದ್ದರೂ ಬೆಂಗಳೂರು ಹತ್ರ, ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೇನು ದೂರ ಅಲ್ಲ. ಉತ್ತರ ಕರ್ನಾಟಕದವರಾದರೆ ಭಾಳ ದೂರದಿಂದ ಬರಬೇಕು. ಮಂಡ್ಯದವ್ರಿಗೆ 100 ಕಿಲೋಮೀಟ್ರ್ ವ್ಯಾಪ್ತಿ ಏನು ದೂರ ಅಲ್ಲ. ಹಾಗಾಗಿ ನಾವು ಸ್ವಲ್ಪ ಪ್ರಾರಂಭದಲ್ಲಿ ನೀವು ಹೇಳುವಂಗೆ ಟ್ರೈನ್ಗೆಲ್ಲ ಬಂದಿದ್ದೀವಿ ಬೆಲ್ಲನ, ಅಕ್ಕಿ ಮೂಟೆಗಳನ್ನು ಟ್ರೈನ್ಗೆ ಬಂದಿದ್ದೀವಿ, ಒತ್ತಿದ್ದೀವಿ, ಶ್ರಮಪಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಅನಂತರ ಸ್ವಲ್ಪ ದಾರಿ ಸುಗಮವಾಗಿ ಸಿಕ್ತು. ಎಲ್ಲ ಕಡೆ ಹಿಂಗೆ ಪ್ರಚಾರ ಆಯಿತು. ಸಿಟಿಗಳಲ್ಲಿ ಸಾವಯವ ವಸ್ತು ತಿನ್ನಬೇಕು ಅನ್ನೋದು ಎಲ್ಲರೂ ಮನವರಿಕೆ ಆಯಿತು. ಆಗ ಗ್ರಾಹಕರು ಯಾವಾಗ ಹೆಚ್ಚಾದರೂ ಸಿಟಿಗಳಿಗೆ ನಾವು ಟೆಂಪೋದ ಮೂಲಕನೇ ಅಕ್ಕಿ ಬೆಲ್ಲ ಎಲ್ಲ ಅಂತ ಶುರು ಮಾಡಿದ್ರು. ನಿಮ್ಮ ಗ್ರಾಮ ರಾಜ್ಯದ ಸಂಬಂಧದ ಬಗ್ಗೆ ಹೇಳೋದಾದರೆ, ಗ್ರಾಮ ರಾಜ್ಯದ ವರ್ಷದ ಈ ಪ್ರಾರಂಭದಲ್ಲಿ ಸರ್ ಇಲ್ಲಿ ಒಂದು 2 ಕ್ವಿಂಟಾಲ್ 3 ಕ್ವಿಂಟಾಲ್ ತಗೋತಾ ಇದ್ರು. ಪ್ರಾರಂಭದಲ್ಲಿ ಚಿಕ್ಕದಾಗಿತ್ತು, ಅಲ್ಲಿ ಮಠದ ಹತ್ರನೇ ಇತ್ತು ಗ್ರಾಮ ರಾಜ್ಯ. ಅಲ್ಲಿಂದನೂ ಪ್ರಾರಂಭ ಮಾಡಿದೆ ಸರ್. ಅಲ್ಲಿಂದ ನಿಲ್ಲಿಸಲಿಲ್ಲ ನಾವು. ನಮ್ಮ ರೈತರ ಬೆಲ್ಲಗಳನ್ನು ತರಿಸೋದು, ನೇರವಾಗಿ ಅವ್ರ ರೈತರ ಬೆಲ್ಲನೇ ನೇರಾಟಕ್ಕೆ ಕೊಡಿಸೋದು. ಇವತ್ತು ನಮ್ಮ ರೈತರು ವಿಜಯೇಂದ್ರ, ರಾಮಣ್ಣ, ಲಕ್ಷ್ಮಣ ಅಂತ ಅವರೆಲ್ಲ ಸರ್ ಒಂದು 100 ಜನ ಮೆಂಬರ್ಸ್ ಕಬ್ಬು ಬೆಳೀತಾರೆ ಚೆನ್ನಾಗಿ ಪ್ರತಿ ವರ್ಷ. ನೀವೆಲ್ಲ ಸೇರಿ 100 ಜನ ಇದ್ದೀರಿ ಸರ್. 100 ಜನ ಮೇಲೆ ಇದ್ದೀವಿ. ಕಬ್ಬು ಬೆಳೆಯೋರು ನಿರಂತರವಾಗಿ 100 ಜನ ಸಿಗ್ತಾರೆ ಸರ್. ಜನವರಿ ಸಾವಯವದಲ್ಲಿ ರಾಸಾಯನಿಕ ಮುಕ್ತವಾಗಿ ಬೆಳೆಯೋದು ಸರ್. ಆ ರೈತರ ಬೆಲ್ಲಗಳನ್ನು ತರಿಸೋದು ಹಾಕ್ಸೋದು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ಕಂಪಲ್ಸರಿ ಕೊಡ್ತಾಯಿದ್ದೀವಿ. ಯಾವುದೇ ಥರವಾದ ಲೋಪದೋಷ ಎಲ್ಲ ನಡ್ಕೊತಾ ಇದೆ ಸರ್. ಬೆಲ್ಲ ತೆಗಿವಾಗಲೂ ಅಷ್ಟೇ ರಾಸಾಯನಿಕಗಳು ಯಾವುದನ್ನು ಬಳಸಲ್ಲ.
ಶುದ್ಧವಾಗಿ ಕೊಡಬೇಕು ಅನ್ನೋದೊಂದು ಮಂದಟ್ಟು ಮಾಡಿದ್ದೀವಿ ಅವ್ರಿಗೆ. ಅವರು ಅದೇ ರೀತಿ ಭಾಳ ನೀಟ್ನೆಸ್ ದಿನ ಉತ್ತಮವಾಗಿ ಗಾರ್ಡನ್ನೇ ಹೈಜೆನಿಕ್ ಆಗಿ ಮಾಡಿದ್ದಾರೆ ಸರ್ ಗಾರ್ಡನ್ನೇ. ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಗೆ ನೀವು ಗಮನಿಸ್ತೀರಾ? ನಾವು ಹೋಯ್ತಾ ಇರ್ತೀವಿ ಸರ್, ನೋಡ್ತಾ ಇರ್ತೀವಿ. ಈಗ ಬೇರೆ ಗಾಣಗಳಿಗೂ ಆ ಗಾಣಗಳಿಗೂ ಹೋಲಿಕೆ ನೋಡ್ತೀವಲ್ಲ, ಹಾಗಾಗಿ ಭಾಳ ಚೆನ್ನಾಗಿ ಹೈಜೆನಿಕ್ ಸ್ಟೀಲ್ ಗಾಣನೇ ಇದು ಮಾಡಿದ್ದಾರೆ, ಎಲ್ಲ ಕೊಬ್ಬರಿಕೆ ಎಲ್ಲ ಮಾಡಿದ್ದಾರೆ. ಮತ್ತು ಅಡುಗೆ ತೆಗೆಯೋದೇ ಬೇರೆ, ಬೆಲ್ಲ ಶೇಖರಣೆ ಮಾಡೋದೇ ಬೇರೆ, ರೂಮ್ಗಳೆಲ್ಲ ಮಾಡಿ ಡ್ರೈ ರೂಮ್ ಎಲ್ಲ ಮಾಡಿದ್ದಾರೆ. ಯಾವುದೇ ಥರವಾದ ಮೊದಲಂಗೆ ಆಲೆ ಮನೆ ಅಂದರೆ ಬೇಜಾರಾಯ್ತಿತ್ತು ನೋಡೋಕ್ಕೆ, ಆ ಥರ ಏನಿಟ್ಟಿಲ್ಲ, ನೀಟಾಗಿ ಇಟ್ಕೊಳ್ತಾರೆ. ಪ್ರತಿಯೊಂದು ಬೆಲ್ಲನೂ ತೆಗಿತಾರೆ ಅಲ್ಲಿ. ಪ್ಲೇಟ್ ಬೆಲ್ಲ ಮತ್ತು ಕುರಿಕಾಲು ಹಚ್ಚು ಮತ್ತು ಬಕೆಟ್ ಬೆಲ್ಲ, ಆಮೇಲೆ ಅಚ್ಚು ಬೆಲ್ಲಗಳು, ಈ ಥರ ಎಲ್ಲ ತೆಗಿತಾರೆ ಸರ್. ಪೌಡ್ರ್ ಬೆಲ್ಲದ ಪುಡಿನೂ ಮಾಡ್ತಾರೆ, ನೀಟ್ನೆಸ್ಸಾಗಿ ಮಾಡ್ತಾರೆ ಸರ್. ನೀವು ಒಟ್ಟು ಅಂದಾಜು 100 ರೈತರು ಈ ಥರ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ. ಆದರೆ ಮಂಡ್ಯದಲ್ಲಿ ಹಾಗಿದ್ರೆ ಒಟ್ಟಾರೆ ಎಷ್ಟು ರೈತರಿದ್ದಾರೆ, ಅದರಲ್ಲಿ ಇದು ಎಷ್ಟು ಪ್ರಮಾಣದಲ್ಲಿ ಆಗ್ತದೆ? ರೈತರು ಒಂದು ಸರಿ ಏನು ಅಂದರೆ, ಅವ್ರ ರೈತರಿಗೆ ಏನಾಗ್ಬಿಟ್ಟಿದೆ ಈಗ ಅಂದರೆ, ಎಲ್ಲ ನಾವು ರೈತರು ನಾವು ಶ್ರೀಮಂತರು ಅನ್ನೋ ಮಟ್ಟ ಎಲ್ರಿಗೂ ಬಂದುಬಿಟ್ಟಿದೆ. ರೈತರ ಬಡವನೇ. ರೈತ ಯಾವತ್ತೂ ದುಡಿದ್ರೆ ಮಾತ್ರ ಅವನು ಶ್ರೀಮಂತ, ದುಡಿದರೆ ಬಡವನೇ ರೈತ. ಮನೆ ಮಂದಿ ಎಲ್ಲ ದುಡಿದ್ರೆ ಮಾತ್ರ ಸಾವಯವ ಕೃಷಿ. ಈಗ ರಾಸಾಯನಿಕ ಕೃಷಿ ಮಾಡೋರು ಏನು ಮಾಡ್ತಾರೆ ಸರ್, ಕಳೆ ಬತ್ತು ಅಂದರೆ ಕಳೆನಾಶಕ ಹೊಡೆದ್ಬಿಡ್ತಾರೆ, ಲೇಬರ್ ಖರ್ಚು ಉಳಿತು ಅಂತ. ಈಗ ನಾನು 2 ಎಕರೆ ಬಾಳೆ ಹಾಕಿದ್ದೆ ಸರ್. ಬಾಳೆ ಒಳಗೆ ಕಳೆ ಕಳಿಸ್ಬೇಕಾದ್ರೆ 100 ಆಳು ಆಯಿತು. 2 ಎಕರೆಗೆ 20,000 ರೂಪಾಯಿ ಖರ್ಚಾಯಿತು. ಅಸಲಾಗತ್ತಾ? 2 ಲಕ್ಷ ರೂಪಾಯಿ ಬಾಳೆಲ್ಲಿ ಬಂದೇ ಬರುತ್ತೆ ಗ್ಯಾರಂಟಿ. 2 ಎಕರೆಯಲ್ಲಿ ತೆಂಗೊಳಗೆ ಬಾಳೆ ಹಾಕಿದ್ದೆ ನಾನು. ಆ ಥರ ನಮಗೆ ಕೃಷಿಲಿ ಸಹ ಯಾವತ್ತೂ ಭೂಮಿ ತಾಯಿ ಯಾರಿಗೂ ಮೋಸ ಮಾಡಲ್ಲ. ನಾವು ನಂಬಬೇಕು ಭೂಮಿನ. ಮತ್ತೆ ಯಾಕೆ ಜನ ರಾಸಾಯನಿಕಕ್ಕೆ ಮೊರೆ ಹೋಗ್ತಾರೆ ಸರ್? ಈಗ ಇಲ್ಲಿ ಬಟ್ಟೆ ಹಾಕಿ ಬಂದಿದ್ದೀನಲ್ಲ ನಾನು, ಊರವ್ರಿಗೆ ಹಿಂಗೆ ಬಟ್ಟೆ ಹಾಕೊಂಡಿರಲ್ಲ, ಚಡ್ಡಿ ಬನೀನು ಮಾಮೂಲಿ ಗಾಡಿ ಹೊಡ್ಕೊ ಹೋಗ್ತಾ ಇರ್ತೀವಿ. ನಮ್ಮ ಗ್ರಾಮ ರಾಜ್ಯರು ಒಂದು ಸರಿ ಬಂದು ನಮ್ಮ ತೋಟದಾಗಿ ನಾನು ನೋಡ್ಬಿಟ್ಟು ಆಶ್ಚರ್ಯಪಟ್ಬಿಟ್ರು, ಗೌಡ್ರು ಹಿಂಗೆ ಅವರಲ್ಲ ಅಂತ. ಊರಲ್ಲಿ ಹಂಗೆ ಇರ್ಬೇಕು ನಾವು. ಹೊರಗಡೆ ಬಂದಾಗ ಮಾತ್ರ ಶ್ರೀಮಂತರ ಕಾಣಿಸ್ಕೋಬೇಕು ಅಷ್ಟೇ. ಊರವ್ರು ಶ್ರೀಮಂತ ಅಂದರೆ ಬಡವಾಗಿ ಹೋಗ್ತೀವಿ. ರೈತನಂಗೆ ಇರ್ಬೇಕು ಸರ್ ಊರಲ್ಲಿ. ರೈತ ಅಫಿಷಿಯಲ್ ಆಗೋಕ್ಕಾಗಲ್ಲ. ಹೊರಗಡೆ ಬಂದಾಗ ಏನಪ್ಪ 4 ಜನ ಜೊತೆ ಬರಿಬೇಕಾದ್ರೆ ನಾವು ಒಳ್ಳೆ ಬಟ್ಟೆ ಹಾಕೊಂಡೆ ಬರಬೇಕು. ನಿಜ ಸುಳ್ಳು ಹೇಳಿ, ನಿಮ್ಗೆ ಗೊತ್ತಲ್ಲ, ಈಗಿನ ಪ್ರಪಂಚ ರೈತರಿಗೂ ಬೆಲೆ ಕೊಡಲ್ಲ. ಅಲ್ಲವ್ರು ಬಟ್ಟೆ ಇಲ್ಲ ಅಂದರೆ ಆಫೀಸಲ್ಲೂ ಮಾತಾಡ್ಸಲ್ಲ. ಆ ಥರ ರೈತ ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ದುಡಿತೀವಿ. ಎಲ್ಲರೂ ಕೃಷಿ. ಬೆಳಗ್ಗೆ ಎದ್ದು ನಾವು ತೊಪ್ಪೆ ಗಂಜಾಲ ಭೂಮಿಗೆ ಹಾಕ್ತೀವಿ ಸರ್. ತಗೊಂಡೋಗಿ ಕ್ಯಾನ್ ಮಡಿಕೊಂಡಿದ್ದೀವಿ ಗಂಜಲ ತುಂಬಕ್ಕೆ, ಭೂಮಿಗೆ ತೊಗೊಂಡು ಶೇಖರಣೆ ಮಾಡೋದು, ವೇಸ್ಟ್ ಮಾಡಲ್ಲ ಇಲ್ಲವೇ. ಕೆಲವರೆಲ್ಲ ಏನು ಮಾಡ್ತಾರೆ, ಗಂಜಲಗಳನ್ನ ಬಳ್ಳಿಗಳಲ್ಲಿ ನೋಡಿ ಬೇಕಾದ್ರೆ ಬಂದು ನೀವು ಎಲ್ಲ ಮೋರಿಗೆ ಬಿಟ್ಬಿಟ್ಟಿದ್ದಾರೆ ಗಂಜಲ. ಯಾರು ತಾವೆಲ್ಲ ಊರವ್ರ ಗದ್ದೆ ಹತ್ರ ಅಂತ. ಆ ಥರ ಕೆಲವರು ತೊಪ್ಪೆನೂ ಸಹ ನಲ್ಲಿ ನೀರು ಬಿಟ್ಬಿಡ್ತಾರೆ ಇದಕ್ಕೆ ಬರೋರು ಯಾರು ಅಂತ. ಈ ಹಳ್ಳಿ ವಿಚಾರ ಹೆಂಗಾಗಿದೆ ಗೊತ್ತಾ ಸರ್? ಈಗ ಎಲ್ಲ ನನ್ನ ಹೆಂಡತಿ ಕಳೆ ಕೀಳಬಾರ್ದು, ದನ ಮೇಯಿಸಬಾರ್ದು, ಒಳ್ಳೆ ಬಟ್ಟೆ ಹಾಕಬೇಕು, ಸುಖವಾಗಿರಬೇಕು, ಈ ಮಟ್ಟಕ್ಕೆ ಬಂದುಬಿಟ್ಟಾರೆ ಎಲ್ಲರೂ. ಆ ಹೆಂಗಸರು ಸಹ ಅದೇ ರೀತಿ, ನಾನು ಸುಖವಾಗಿ ಇಟ್ಕೊಂಡ್ರೆ ಮಾತ್ರ ಈ ಮಲ್ಲಿರ್ತೀನಿ, ಅದು ಎದ್ಬಿಡ್ತೀನಿ ಇನ್ನೂ ಮಟ್ಟಕ್ಕೆ ಬಂದುಬಿಟ್ಟಾರೆ ಎಲ್ಲರೂ. ಈಗ ಹಳ್ಳಿಯಿಂದ ಹೆಂಗಿತ್ತು ಅಂದರೆ ಪ್ರತಿಯೊಬ್ಬರು ದುಡಿತಿರು. ಮೊದಲು ಮುದುಕಿನೂ ಸಹ ಗೇಯ್ತಿರು ಮನೇಲಿ, ಬುದ್ಧಿ ಹೇಳ್ಕೊಂಡವರು. ಇಂದಲವರು ಒಗ್ಗಟ್ಟಾಗಿದ್ದರು. ಅದಕ್ಕೆ ಹಳ್ಳಿಗಳು ಸಂಪತ್ತು ಭರಿತವಾಗಿದ್ದು ಹಿಂದೆ. ಇವತ್ತು ಯಾಕೆ ಬಡವಾಯ್ತವೆ ಅಂದರೆ, ಮನೆ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತವೆ ಅಷ್ಟೇ, ಒಳಗಡೆ ಯಾರಲ್ಲೂ ಸಂಪತ್ತಿಲ್ಲ. ಏನು ಸಂಪತ್ತು ಅಂದರೆ? ಸಂಪತ್ತು ಹಣ, ಕಾಸು, ಒಡವೆ ಎಲ್ಲ ಇಟ್ಕೊತೀರಿ ಇಂದಲವರು. ಆರೋಗ್ಯ, ಕಬ್ಬಿನ ಪೆಟ್ಟಿಗೆಲು ಆರೋಗ್ಯನೂ ಹಂಗೆ ಇತ್ತು ಅವ್ರಿಗೆ. ಕಬ್ಬಿನ ಪೆಟ್ಟಿಗೆಲು ಬದಲ ದುಡ್ಡು ಮಡಿಕತ್ತಿರು. ಈಗ ಬ್ಯಾಂಕ್ಗಳಲ್ಲಿ ಸಾಲ ಕೇಳ್ತೀವಿ ಅಷ್ಟೇ. ಈಗ ಸಾಲ ಕೊಡಿ ಸರ್, ಸಾಲ ಕೊಡಿ ಅಂತ. ಆ ರೀತಿ ಬಂದುಬಿಟ್ಟಿದ್ವಿ ನಾವು. ಹಳ್ಳಿಯ ವಾತಾವರಣದ ಬಗ್ಗೆ ಹೇಳಿದ್ರಿ. ಆದರೆ ನಮಗೆಲ್ಲರಿಗೂ ಕೂಡ ಕುತೂಹಲ ಏನು ಅಂತಂದರೆ, ಬೆಲ್ಲವನ್ನು ಹೇಗೆ ತಯಾರು ಮಾಡ್ತೀವಿ ಅಂತ ಹೇಳ್ಕೊಂಡು. ಅದರಲ್ಲೂ ಕೂಡ ತುಂಬ ಮುಖ್ಯವಾಗಿ ನಮ್ಮ ಈ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಸುವಂಥದ್ದು, ಅಂದರೆ ಬಣ್ಣದ ವಿಚಾರ ಬಂದರೆ ಅದರ ವ್ಯತ್ಯಾಸಗಳು ಹೇಳ್ತೀರಾ ಸ್ವಲ್ಪ? ಸರ್, ರಾಸಾಯನಿಕ ವಸ್ತುಗಳು ಅಂದರೆ ಏನು ಸರ್ ಗೊತ್ತಾ? ಕಲರ್ ಮಾಡೋದಕ್ಕೆ ಮಾತ್ರ ಪೇಪರ್ ಟೈಪ್ ಕಾಣಬೇಕು ಬೆಲ್ಲ ಅನ್ನೋ ಮಟ್ಟಕ್ಕೆ ರಾಸಾಯನಿಕಗಳು ಬಳಸ್ತಾರೆ ಅಷ್ಟೇ. ಅದರಿಂದ ಇರೋ ಗುಣಮಟ್ಟನ ಬೆಲ್ಲ ಕಳ್ಕೊತಾರೆ ಸರ್. ಆಗ ರಾಸಾಯನಿಕವಾಗಿ ಬಳಸ್ತೋ ತನ್ನ ಗುಣಮಟ್ಟನ ಕಳ್ಕೊಂಡು ಅದು ವಿಷವಸ್ತುವಾಗಿ ಪರಿಣಮಿಸ್ತದೆ. ನೀವು ನೋಡಿ, ರಾಸಾಯನಿಕ ಬೆಲ್ಲ ತಿಂದು ನೋಡಿ ಒಗ್ಸೋದು, ಅದೇ ನಮ್ಮ ಸಾವಯವ ಬೆಲ್ಲ ತಿಂದು ನೋಡಿ ಸಿಹಿ ಹೊಡಿತದೆ. ಬೆಲ್ಲ ಯಾವತ್ತೂ ಸಿಹಿ ಆಗಿರ್ಬೇಕು. ಬೆಲ್ಲ ಆಗಿರಲಿ, ಸಕ್ಕರೆ ಆಗಿರಲಿ, ಸಿಹಿ ಇದ್ರೆ ಮಾತ್ರ ಬೆಲ್ಲ. ಅದು ಒಗ್ಸಿ ಹೊಡೆದಾಗ ಅದು ಬೆಲ್ಲ ಆಗಲ್ಲ. ಅದು ಏನು ಅಂದರೆ ಜನಕ್ಕೆ ಬಣ್ಣ ಮುಖ್ಯ. ಈಗ ಅಕ್ಕಿ ಆದರೂ ಅಷ್ಟೇ, ಪಾಲಿಶ್ ಕೊಟ್ಬಿಟ್ರೆ ಅಕ್ಕಿ ಚೆನ್ನಾಗದೆ ಅಂತಾರೆ. ಅದೇ ಕೆಂಪು ಅಕ್ಕಿ ಯಾರೇ ಊಟ ಮಾಡಲ್ಲ ಕೆಲವರೆಲ್ಲ. ಈಗೆಲ್ಲ ಪಟ್ಟಣಗಳಲ್ಲೆಲ್ಲ ರೂಢಿಸ್ಕೊಂಡವ್ರೆ, ಕೆಂಪು ಅಕ್ಕಿನೂ ಊಟ ಮಾಡ್ತಾವ್ರೆ ಚೆನ್ನಾಗೆಲ್ಲ. ಒಳ್ಳೆ ಬೇಡಿಕೆನೂ ಇದೆ ಸಾವಯವ ಕೃಷಿ ಇದಕ್ಕೀಗ ಸರ್. ನಾವು ಬೆಲ್ಲ ತೆಗಿಬೇಕಾದ್ರೆ ಸರ್, ಅಲ್ಲಿ ಸೋಡಾನೇ ಆಗಲಿ ಯಾವುದೇ ಆಗಲಿ ಉಪಯೋಗಿಸಲ್ಲ. ಶುದ್ಧವಾಗಿ ಮಡ್ಡಿ ಹಚ್ತೀವಿ ಅಷ್ಟೇ, ಬಟ್ಟೆಲಿ ಸೋಸ್ತೀವಿ ಹಾಲನ್ನು. ಯಾವಾಗ ಶೋಧನೆ ಮಾಡಿದ್ರೋ ಅದರಲ್ಲಿ ಯಾವುದೇ ಥರವಾದ ಡಸ್ಟೇ ಆಗಲಿ ಇನ್ನೊಂದು ಎಲ್ಲಿ ಬರೋಲ್ಲ, ಕಲ್ಮಸಲು ಬರೋಲ್ಲ. ಆಗ ಬೆಲ್ಲ ಆಟೋಮೆಟಿಕ್ಕಾಗಿ ತನ್ನ ಬಣ್ಣನ ಸ್ವಲ್ಪ ಕೆಂಚು ಬಣ್ಣ ಬರುತ್ತೆ ಅಷ್ಟೇ ಸರ್. ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ, ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ಅದರದ್ದು ಹೇಗೆ ಮಾಡ್ತೀರಿ ಅದ್ರ ಬಗ್ಗೆ ಹೇಳ್ತೀರಾ ಸರ್? ಅದನ್ನು ಕುದಿಸ್ಬೇಕು. ಈಗ ಕುದಿಸಿದ್ಮೇಲೆ ಸುಂಡುತ್ತದೆ ಹಾಲದು. ಹಾಲು ಸುಂಡುತ್ತೆ, ಅದು ಕಬ್ಬಿನ ಹಾಲು ಸುಂಡಿದ ಮೇಲೆ ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ತನ್ನ ಗಮನ ಬರುತ್ತೆ ಸರ್. ಆಗ
ಈಗ ಜೇನುತುಪ್ಪ ಹೆಂಗೆ ಗಮನ ಹೊಡಿತದೆ ನೋಡೋಕ್ಕೆ, ಅದಕ್ಕಿಂತ ಅಡುಗೆ ಬರುವಾಗ ಜಾಸ್ತಿ ಗಮನ ಬರುತ್ತೆ, ಬೆಲ್ಲದ ಗಮನ. ಅಡುಗೆ ಬಂದಿದೆ ಅಂತ ಪರಿಮಳ ಬರುತ್ತೆ ಸರ್. ಆವಾಗ ಅಡುಗೆ ಬತ್ತು ಅಂತ ತಿಳಿತಾರೆ ಸರ್. ಆಗ ನಮ್ಗೆ ಯಾವುದು ಅಚ್ಚಿ ಬೇಕು, ಆಗ ಇಲ್ಲ ಪ್ಲೇಟ್ ಬೇಕಾ, ಬಕೆಟ್ ಬೇಕಾ, ಯಾವ್ಯಾವುದಕ್ಕೆ ಬೇಕು ಅದಕ್ಕೆ ತುಂಬ್ತಾರೆ ಸರ್. ನೋಡಿ ಅಂದರೆ ಅಷ್ಟೇ. ಅಂದರೆ ಅದನ್ನು ತರೋದು, ಸೋಸೋದು, ಕುದಿಸೋದು, ಮತ್ತೆ ಆ ಪಾಕಕ್ಕೆ ಹಾಕೋದು ಅಚ್ಚಿಗೆ ಅಷ್ಟೇ. ಇದೇ ಇವಾಗ ರಾಸಾಯನಿಕವನ್ನು ಹಾಕೋದು ಅಂತಂದ್ರೆ ಏನು ಮಾಡ್ತಾರೆ? ಸೇಮ್ ಅಡುಗೆಲೇ ಹಾಕಿರ್ತಾರೆ ಸರ್ ಅವರು. ಹಾಲು ಕುದಿ ಬೀಳ್ತಾ ಇರ್ತದಲ್ಲ, ಏನು ಹಾಕ್ತಾರೆ? ಸೋಡಾ ಹಾಕ್ತಾರೆ ಫಸ್ಟು, ಅಡುಗೆ ಸೋಡಾನ. ಅದೇನಕ್ಕೆ ಹಾಕ್ತಾರೆ? ಅದು ಚೆನ್ನಾಗಿ ಮಡ್ಡಿ ಬರಲಿ ಅಂತ ಸರ್, ಅಷ್ಟೇ. ಉಪ್ಪು ಬರಲಿ, ಚೆನ್ನಾಗಿ ಕಲರ್ ಬರಲಿ ಅಂತ. ಕಲರ್ ಬರೋದಕ್ಕೆ ಹೈಡ್ರೋಸಲ್ಫೇಟ್ ಅಂತಿದೆ ಸರ್. ಸಲ್ಫೇಟ್ ಹಾಕ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ಅವೆಲ್ಲ ಇಂಡಸ್ಟ್ರಿಯಲ್ ಪರ್ಪಸ್ ಮಾತ್ರ. ಅದು ನಾವು ಅಡುಗೆಗೆ ಉಪಯೋಗಿಸೋಂಗಿಲ್ಲ. ಆದರೂ ಅದನ್ನು ಹಾಕ್ತಾರೆ, ಬಣ್ಣ ಬರಲಿ ಚೆನ್ನಾಗಿ ಅಂತ. ಅದರಿಂದ ಆಮೇಲೆ ಸಪಲೇಟ್ ಹಾಕ್ತಾರೆ, ಕಟು ಬರಲಿ ಬೆಲ್ಲ ಅಂತ. ನಮ್ಮ ಬೆಲ್ಲ ಬೇಕಾದ್ರೆ ಮಿದು ಬಂದುಬಿಡ್ತದೆ ಸರ್. ಅದೇ ರಾಸಾಯನಿಕ ಬೆಲ್ಲ ಮಿದ ಬರಲ್ಲ, ಕಠಿಣವಾಗಿರ್ತದೆ. ಯಾಕೆಂದರೆ ಆ ರಾಸಾಯನಿಕಗಳು ಬಳಸಿರ್ತಾರೆ. ಒಂಚೂರು ನೀರಿನಂಶ ಇರೋದೇ ಇಲ್ಲ ಅದರಲ್ಲಿ, ಎಲ್ಲ ತೆಗೆದುಬಿಟ್ಟಿರ್ತದೆ. ಮತ್ತು ಬೇರೆ ಏನು ಹಾಕ್ತಾರೆ? ಸಪಲೇಟ್ ಹಾಕ್ತಾರೆ ಅಷ್ಟೇ ಸರ್. ಮತ್ತು ಅದಕ್ಕೆ ಇಂತಿಷ್ಟು ಪ್ರಮಾಣ ಅಂತಿದೆಯಾ ಅಥವಾ ಹೇಗೆ? ಅದು ಪ್ರಮಾಣ ಇರ್ತದೆ. ಅವರೇನು ಇಷ್ಟು ಅಂತೇನಿಲ್ಲ, ಒಂಚೂರು ಬೇಕು ಹೆಚ್ಚು ಹಾಕ್ತಾರೆ, ಕಮ್ಮಿನೂ ಹಾಕ್ತಾರೆ. ಇಷ್ಟೇ ಅಂತ ನಿಗದಿತವಾಗಿ ಹಾಕಲ್ಲ ಅವರು. ಅದು ಯಾರಿಗೂ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಗಮನ ಇಲ್ಲ ಸರ್ ಯಾರಿಗೂ. ಒಟ್ಟಿನಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕು, ಮಾರಬೇಕಷ್ಟೇ ಜನಕ್ಕೆ. ಆ ರೀತಿ ಆಗ್ಬಿಟ್ಟಿದೆ ಈಗ. ಅಂದರೆ ನೀವೊಂದು 100 ಜನ ರೈತರು ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ನಾನು ಆಗಲೇ ಕೇಳಿದೆ ನಿಮಗೆ. ಸೊ ನಿಮ್ಮಲ್ಲಿ ಮಂಡ್ಯ ತಾಲೂಕು ಇರ್ಬೋದು ಅಥವಾ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ರೈತರು ಇದ್ದಾರೆ ಕಬ್ಬು ಬೆಳೆಗಾರರು? ಕಬ್ಬು ಬೆಳೆಯೋರು ಸರ್, ಅದು ಜಾಸ್ತಿ ಜನ ಇದ್ದಾರೆ ಸರ್. ಅದು ಈಗ ಸರ್ ನಾವಲ್ಲಿ ಒಂದು 10% ಇಲ್ಲ ಸಾವಯವ ಕೃಷಿಕರು ಅಂದರೆ. ಲೆಕ್ಕ ಒಟ್ಟಾರೆ ಲೆಕ್ಕ ಆಗ್ತದೆ 6-7 ಸಾವಿರದಲ್ಲಿ 600 ಅಷ್ಟೇ ಸರ್. ಈ 10% 100 ಮಾಡುವಂಥ ಪ್ರಯತ್ನ ನಡೀತಿದೆಯಾ? ಮಾಡಬೇಕು ಪ್ರಯತ್ನ ಪಡ್ತಾರೆ ಸರ್. ಅದು ಸ್ವಲ್ಪ ಬರ್ತಾ ಇದ್ದಾರೆ ಈಗಲೂ. 5ರಿಂದ 10 ಆಗಿದೆ ಈಗ ನೀವು ಹೇಳುವಂಗೆ. ಈ ಒಂದು ನಾವು 2003 ಪ್ರಾರಂಭ ಮಾಡಿದೋ, ಇವಾಗ ಸ್ವಲ್ಪ ಗಣನೀಯವಾಗಿ ಸಂಖ್ಯೆ ಜಾಸ್ತಿ ಆಯ್ತದೆ ಸರ್ ಮೊದಲಿಗಿಂತ ಈಗ. ಅಂದರೆ ಯಾಕೆ ಬರೋದಕ್ಕೆ ಸ್ವಲ್ಪ ಹಿಂದೆ? ಅದೇ ಹೇಳಿಲ್ಲ ಸರ್, ಕಳೆ ಕೀಳ್ಬೇಕು, ಕೈಯಿಂದ ಕೆಲಸ ಮಾಡಬೇಕು ಅಂತ ಅಷ್ಟೇ. ಆಮೇಲೆ ತೊಪ್ಪೆ ಗಂಡ್ಲ ಹೊರಬೇಕು ತಿಪ್ಪೆಯಿಂದ, ಅವೆಲ್ಲ ಹಿಂಸೆ. ಇದಾದರೆ ಒಂದು ಮೂಟೆ ಯೂರಿಯಾ ತಗೋ ಹಾಕ್ಬೋದು, ಒಂದು ಕಾಂಪ್ಲೆಕ್ಸ್ ಹಾಕ್ಬಿಡ್ಬೋದು, ಒಂದು ಮೂಟೆ ಹೊತ್ಕೊಂಡೋಗಿ. ವಿಷ ಅಂತ ಗೊತ್ತಿದ್ರು ಅದನ್ನು ಹೊರ್ತಾರೆ. ಇದು ಸಗಣಿ ಗಂಜಲ ಒಳ್ಳೆಯದು, ಉತ್ಕೃಷ್ಟವಾಗಿದೆ ಅಂದರೆ ಯಾರೂ ಮುಟ್ಟಲ್ಲ. ಅದನ್ನೇ ತಿಂತಾರ? ಹೇಗೆ ತಿನ್ನಲ್ಲ. ಬೆಲ್ಲ ಅದನ್ನೇ ತಿಂತಾರೆ, ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ತಿಂತಾರೆ ಅದನ್ನೇ. ಈಗ ಹಳ್ಳಿಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಮೂಡ್ತಾರೆ ಸರ್. ಈ ಬೆಲ್ಲನೂ ತಗೋತಾರೆ. ನಾನು ಮನೆಯಲ್ಲೇ ಮಾರಾಟ ಮಾಡ್ತೀನಿ, ಬೆಲ್ಲನ ತಗೊಳ್ತಾರೆ ಸರ್. ತಿಂಗಳಿಗೆ 1-2 ಕ್ವಿಂಟಾಲ್ ಬೆಲ್ಲ ಖಾಲಿ ಮಾಡ್ತೀನಿ ಸರ್ ಮನೇಲೇ. ನಮ್ಮ ಮನೇಲಿ ಈಗ ಪ್ರಚಾರ ಆಯಿತು. 10 ವರ್ಷ ಹಿಂದೆ ಗ್ರಾಮ ರಾಜ್ಯಕ್ಕೆ ಅಷ್ಟು ಕೊಡ್ತಿದ್ವಿ. ನಾನು ಮನೇಲಿ ಅಷ್ಟು ಮಾಡ್ತಾ ಇದ್ದೀವಿ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ತಿಂಗಳಿಗೆ 2 ಕ್ವಿಂಟಾಲ್ ಬೆಲ್ಲ ಖಾಲಿ ಮಾಡ್ತೀವಿ ಮನೇಲಿ. ನಾವು ಉಪಯೋಗಿಸ್ತೀವಿ, ಜನಗಳಿಗೂ ಕೊಡ್ತೀವಿ ಸರ್ ಅದನ್ನೇ. ಸೊ ಒಟ್ಟಾರೆಯಾಗಿ ಬದಲಾವಣೆ ಆಗ್ತಾಯಿದೆ. ಆಗ್ತದೆ ಕಡಿಮೆ ಜನಸಂಖ್ಯೆಯಲ್ಲಿ. ನಾವು ಹೇಗೆ ಪ್ರಯತ್ನ ಮಾಡ್ಬೋದು? ನಾವು ಮಾಡ್ತಾ ಇದ್ದೀವಿ ಸರ್. ಸರ್ಕಾರನ ಮಾಡಬೇಕು ಇದ್ರ ಬಗ್ಗೆ. ಏನು ಮಾಡಬೇಕು ಅಂದರೆ ಸಾವಯವ ಕೃಷಿಗೂ ಉತ್ತೇಜನ ಕೊಡಬೇಕು ಜಾಸ್ತಿ. ಸಾವಯವ ಕೃಷಿ ಮಾಡೋರಿಗೆ ಈ ಸರ್ಕಾರ ಫರ್ಟಿಲೈಸರ್ ಗೊಬ್ಬರಿಗೆಲ್ಲ ಸಬ್ಸಿಡಿ ಕೊಡ್ತಾರೆ ಸರ್. ಒಂದು ಎಕರೆಗೆ ಇಷ್ಟು ಅಂತ ಲೆಕ್ಕ ಹಾಕಿ ಅದರ 50% ಕೊಟ್ಟರು ಸಾಕು ಸಾವಯವ ಕೃಷಿಕರಿಗೆ ಆ ಸಹಾಯಧನನ. ಇನ್ನೂ ಜನಗಳು ಸ್ವಲ್ಪ ಉತ್ತೇಜನ ಕೊಡೋಕ್ಕೆ ಹಿಂಸೆ ಪಡ್ತಾರೆ. ನೀವು ಅಂದರೆ ಕೆಲಸ ಮಾಡಬೇಕು ಅನ್ನೋ ವಿಷಯ ಹೇಳಿದ್ರಿ. ಅಂದರೆ ಲೇಬರ್ ಪ್ರಾಬ್ಲಮು ಇದೆಯಾ? ಲೇಬರ್ ಪ್ರಾಬ್ಲಮ್ ಇದೆ ಸರ್. ನಾವು ದುಡಿಬೇಕು ಸರ್. ರೈತರು ಲೇಬರ್ ಬರ್ತಾರೆ, ಅವ್ರು ಲೇಬರು ಅಂತ ಅವರು ಮನುಷ್ಯರೇ ಅಲ್ವಾ? ಅವರು ಎಲ್ಲಿ ಗಂಟೆ ಗೇಯ್ತಾರೆ, ನಾವು ಗೇಯ್ಬೇಕು. ಈಗ ಅವರು ಲೇಬರ್ ಅಂದರೆ ಅವರು ಮನುಷ್ಯರೇ, ಅವರೇನು ಬೇರೆಯವರಲ್ಲ. ಹೌದು. ಅಂದರೆ ದೊಡ್ಡ ಹೊಲ ಇಟ್ಕೊಂಡಾಗ ಅಲ್ಲಿ ಕೆಲಸ ಮಾಡೋದಕ್ಕೆ ಜಾಸ್ತಿ ಜನ ಬೇಕಾಗುತ್ತೆ. ನೋಡಿ, ಹಿಂದೆ ಏನಿತ್ತು ಕಾನೂನು ಸರ್, ಉಳವಂದೇ ಭೂಮಿ ಅಂತಿತ್ತು. ಇವು ನೆಕ್ಸ್ಟ್ ಆಗೋದು ಹಂಗೆ. ಯಾರು ಉಳ್ತಾನೆ ಭೂಮಿ ಅವರಿಗೆ ಉಳ್ಕೊಳ್ಳೋದು, ಅಲ್ಲದ್ರೆ ಉಳಿಯಲ್ಲ. ಆಸ್ತಿ ಯಾರು ಮಡಿಕೊಳ್ಳೋಕ್ಕಾಗಲ್ಲ. ಯಾರು ಗೇಯಲ್ವಾ ಆಸ್ತಿ ಮಡಿಕೊಳ್ಳೋಕೆ ಸಾಧ್ಯ ಸರ್? ಇವತ್ತು ಲೇಬರ್ ಕೂಲಿ ಒಂದು ಗಂಡಾಳಿಗೆ 500 ರೂಪಾಯಿ ಆಗಿದೆ, ನಂಬ್ತೀರಾ? ಊಟ ಕೊಟ್ಟು 500 ರೂಪಾಯಿ. ಒಂದು ಹೆಣ್ಣಾಳು ಕೂಲಿ ಒಂದು ದಿನಕ್ಕೆ 300 ರೂಪಾಯಿ ಆಗಿದೆ. ಅದು 8 ಗಂಟೆ ಮಾತ್ರ ಕೆಲಸ ಮಾಡೋದವರು 300 ರೂಪಾಯಿ. ಅದರಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಅದೇ. ಯಾರು ದುಡಿಬೇಕು, ಸ್ವಂತ ದುಡಿಬೇಕು. ಈಗ ನಾವು ಆಳಂಗೆ 20,000 ರೂಪಾಯಿ ಆಯಿತು, ನಾವು ಕಿತ್ತಿದ್ದೀವಿ ಗಂಡ ಹೆಂಡತಿ ಜೊತೆ ಕಳೆ ಲೆಕ್ಕ ಹಾಕೊಂಡು. ನಾವು ಕೀಳಲಿಲ್ಲ ಅಂದರೆ ಕೆಲಸ ಆಗಲ್ಲ, ಅದು ಅಚ್ಚುಕಟ್ಟು ಆಗಲ್ಲ, ಬದುಕು. ಮಾಡ್ತಾರೇನೋ ಅವರು ಅಚ್ಚುಕಟ್ಟು. ನಾವು ನೋಡ್ತೀವಿ, ಗಮನಿಸ್ತಾ ಇರ್ತೀವಿ. ಕಳೆ ಅಲ್ಲೂ ಬಿಟ್ಟಿದ್ದೀವಿ, ಹೊರೆಯಮ್ಮ ಕುಡ್ಲಲ್ಲಿ ಅಂತೀವಿ, ಕಿತ್ತಾಕಿ ಅಂತೀವಿ, ಹೇಳ್ತೀವಿ. ಅದು ಮುಖ್ಯ. ರೈತ ಅದನ್ನು ಬೆಳಗ್ಗೆದ್ದು ನಮ್ಮ ಗದ್ದೆ ನಾವು ಇಳಿದು ಕೆಲಸ ಮಾಡಬೇಕು. ನಮ್ಮ ತಾಯಿ ಹೇಳ್ತಿರು, ಗಾಯತಕ್ಕೆ ಹೋಗಮ್ಗ ಅದೇ ತೋರ್ತ ಕೆಲಸವ ಅಂತಿರು ನಮ್ಮ ತಾಯಿಯವರು. ಏಕೆಂದರೆ ಅವ್ರಿಗೆ ಅನುಭವ ನೋಡಿ, ಸತ್ಯ ಗೊತ್ತಿದೆ, ಏನು ಕೆಲಸ ಮಾಡಬೇಕು ನೀವು ಅದೇ ಹೇಳ್ತೀವಿ ಅಂದಾಗ. ಹಂಗೆ ಅದೇ ಹತ್ರನೇ ಹೋಗಿದ್ದೇವ್ರು ಏನು ಹೇಳ್ತೀವಿ ನಮ್ಗೆ ಗೊತ್ತಾಯ್ತದೆ. ತೆಂಗು ನೆಟ್ಬಿಟ್ಟು ತೆಂಗೆ ಬರೀ ಆ ತೆಂಗಲೇ ಅದೇ ಬಡಿಯೋಕ್ಕಾಗಲ್ಲ. ತೆಂಗುಗಳಿಗೆ ಬೆಳಿಬೇಕು ಅಂತ ತಿಳ್ಕೊಬೇಕು ನಾವು ಮೊದಲು. ಈ ಮೊದಲೇ ಗಾದೆ ಸರ್, ತೋಟ ಬೆಳೆದ್ರೆ ತೋಟಗಾರನು ಬೆಳೆದನಂತೆ. ತೋಟನೇ ಬೆಳೀತಾರೆ, ತೋಟ ಬೆಳೀತದೆ, ತೋಟಗಾರ ಎಲ್ಲಿ ಬೆಳೆಯೋಕ್ಕೆ ಸಾಧ್ಯ?
ಅದು ಮುಖ್ಯ. ನಾವು ತೆಂಗು ನೆಡ್ತೀವಿ, ತೆಂಗಲ್ಲಿ ಏನು ಫಸಲು ತಗೋತೀವಿ ಅಂತ ಜ್ಞಾಪಕ ಮಾಡಬೇಕು. ತೆಂಗು ಫಲ ಬಿಡ್ತದ ಇಲ್ವಾ ಅಂತ. ತೆಂಗು ನೆಟ್ಬಿಟ್ಟು ಮನೆ ಕೂತ್ಕೊಬಿಟ್ರು ಬರೋಲ್ಲ. ಒಂದು ತೆಂಗಿನ ಮರದಲ್ಲಿ 100 ಕಾಯಾರ ಬೀಳ್ಬೇಕು ಸರ್ ಒಂದು ವರ್ಷಕ್ಕೆ. ಅಷ್ಟರ ಇದ್ದರೆ ರೈತ ಬದುಕ್ತಾನೆ. ಅದೇನು ಇಲ್ಲದೆ ನೆಟ್ಬಿಟ್ಟು ಕೊಟ್ಟಿಗೆ ಗೊಬ್ಬರನೂ ಹಾಕಲ್ಲ ಅಂದರೆ ಅದು ವ್ಯವಸಾಯ ಎಲ್ಲ ಇದು ಮಾಡ್ದಂಗೆ ಆಗುತ್ತೆ. ದ್ವಿದಳ ಈ ತೆಂಗು ಏಕದಳ ಸರ್, ಅದರೊಳಗೆ ದ್ವಿದಳ ಧಾನ್ಯಗಳು ಬಿತ್ತಬೇಕು. ಅವರೆ, ಅಲಸಂದೆ ಇಂಥವೆಲ್ಲ ಬಿತ್ತಬೇಕು. ನಮ್ಮ ಗದ್ದೆ ಒಳಗೆ ಈಗ ತೆಂಗಿನ ಗಿಡ, ಬಾಳೆ ಗಿಡ ಅದರೊಳಗೆಲ್ಲ ಅವರೆಗೆ ಹಾಕಿದ್ದೀವಿ ಸರ್. ಉದ್ದಿನ ಕಾಳು ಹಾಕಿದ್ದು ಅದನ್ನು ಕಿತ್ತಾಕ್ತು, ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಅವರೆ ಗಿಡ ದನಗಳ ಮೇವು ಹಾಕ್ತೀವಿ. ಎರಡೊಂದು ಆಯ್ತದೆ. ಮಾಡಬೇಕು, ಶ್ರಮ ಪಡಬೇಕು. ಮಾತ್ರ ಶ್ರಮ ಪಡೋರು ಯಾರು ಅಂದರೆ ಆಗ ಯಾವುದು ಕೂಡ ಕಸ ಅಲ್ಲ. ಕಸನೂ ರಸನೇ ಸರ್. ಹಿಂದೆ ನಾವು ನೋಡಿ, ಹಿಂದೆ ರೈತರು ಮಗನಿಗೂ ಸಹ ತಿಪ್ಪೆ ಸ್ವಾಮಿ ಅಂತ ಕಟ್ಟೋರು ಹೆಸರ. ತಿಪ್ಪೆ ಹೆಸರೇ ಕಟ್ತೀವಿ, ತಿಪ್ಪೆ ಸ್ವಾಮಿ ಅಂತ. ಈಗ ಯಾರು ಕಟ್ಟಲ್ಲ ಬಿಡಿ ಆ ಥರ ಹೆಸರ. ನಿಜವೋ ಇಲ್ವ ಸರ್? ಆಮೇಲೆ ಹೆಣ್ಮಕ್ಳಿಗೆ ಧನಲಕ್ಷ್ಮಿ ಅಂತ ಕಟ್ತಿರು, ಧನಿನ ಹೆಸರು ಕಟ್ತಿರು. ಗೋವು ಅಂದರೆ ಅಷ್ಟು ಇದಿತ್ತು ಎಲ್ರಿಗೂ ಆಗ. ಇವತ್ತಿಲ್ಲ, ಗೋವೆ ಮಾಯ ಆಗ್ಬಿಟ್ಟು ಬಿಡಿ ಹಳ್ಳಿಗಳಲ್ಲಿ ಎಲ್ಲ HF ಜರ್ಸಿ ಬಂದ್ಬಿಟ್ಟು. ನಮ್ಮಲ್ಲಿ ನಾಟಿ ಇದ್ದಾನೆ ಸರ್. ಇವತ್ತು ಎಷ್ಟು ಹಸು ಸಾಕ್ತೀವಿ? 2 ನಾಟಿ ಹಸುಗಳಿವೆ, 2 ಕರುಗಳಿವೆ, 2 ಹುಳ ಎತ್ತುಗಳಿವೆ, ಒಟ್ಟು 6 ದನಗಳಿವೆ ಸರ್. ಈ ಎಲ್ಲ ನಿಮ್ಮ ಸಾವಯವ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡೋರು ಎಲ್ಲರೂ ಕೂಡ ಗೋವನ್ನು ಇಟ್ಟಾರು ಸರ್. ಇಡಲೇಬೇಕು. ಗೋವು ಇದ್ದಾಗಲೇ ನಮಗೊಂದು ಕಳೆವು. ನಾವು ಇವತ್ತು ನಾಟಿ ಹಸಿನಲ್ಲೇ ಕುಡಿತಾ ಇರೋದು. 2 ಹಸುಗಳಿವೆ, ಒಂದು ಕರಿತಾದೆ, ಒಂದು ತಪ್ಪಿಸ್ಕೊಂಡಿದೆ, ಆ ಥರ ಸರ್. ಇದು ಈ ತಪ್ಪಿಸ್ಕೊಳ್ಳೋದಕ್ಕೆ ಅದೊಂದು ತೆನೆಯಾಗಿರ್ತದೆ, ಬ್ಯಾಲೆನ್ಸ್ ಆಯ್ತದೆ ಸರ್. ಈಗ ಯಾರಾದರೂ ಹೊಸಬ್ರನ್ನ ನೀವು ಇದಕ್ಕೆ ತರಬೇಕು ಅಂದರೆ ಅವರ ಮನ ಪರಿವರ್ತನೆ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಹೇಗೆ? ಏನಾದರೂ ಕೆಲಸ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ಅಪ್ರೋಚ್ ಆಗ್ತೀವಿ? ಹೇಳ್ತಾ ಇದ್ದೀವಿ. ಮೊದಲು ನಾಟಿ ಹಸ ಕಟ್ಟಪ್ಪ ನಿಮ್ಮ ಮನೇಲಿ, ನಿನಗೆ ಅದೇ ಗೊತ್ತಾಗ್ತದೆ. ಆ ಲಕ್ಷ್ಮಿ ಬಂದರೆ ಮನೆಗೆ ಆ ಸಗಣಿ ಗಂಜಲದಿಂದ ನಿನಗೆ ಇದಾಯ್ತು ಅಂತ ಹೇಳ್ತಾ ಇರ್ತೀವಿ ನಾವು. ಕೆಲವರು ಪರಿವರ್ತನೆ ಹೊಂದ್ತಾ ಇದ್ದಾರೆ ಸರ್. ಹಾಗೆ ಸುಲಭ ಇದೆ ಈ ಕೆಲಸ? ಸುಲಭ ಇಲ್ಲ, ಕಷ್ಟ ಇದೆ. ರೈತರ ಕೆಲಸನೇ ಕಷ್ಟ ಸರ್. ಕಷ್ಟನ ಅಲ್ಲಲ್ಲ, ಅವರನ್ನು ಒಪ್ಸೋದು ಸುಲಭ ಇದೆ? ಇಲ್ಲ, ಕಷ್ಟ ಇದೆ. ಅವ್ರ ಮೆಂಟಾಲಿಟಿ ಹೆಂಗು ಸರ್, ಕಳೆ ಸರ್, ಅದು ಕಳೆ ಅಲ್ಲ. ಅದು ಅದನ್ನು ಹುಲ್ಕುಯ್ಕ ಬಂದು ಹಾಕಿ ದನನೂ ಮೇಯ್ತವೆ, ದನಗಳು ಮೇವಾಯ್ತದೆ, ಹಸಿರು ಸರ್. ನೀವು ನೋಡಿಬೇಕಾರೆ ಭೂಮಿಯ ಹುಲ್ಲು ಹುಟ್ಟಿರುತ್ತವ ಹೆಂಗೆ ಚೆನ್ನಾಗಿ ಕಾಣ್ತದೆ, ಹಸಿರು ಒದಿಕೆ ಇರುತ್ತವ. ಬರೀ ಬರಡು ಭೂಮಿ ನೋಡಿ ಯಾವ ಚೆನ್ನಾಗಿ ಕಾಣ್ತದೆ ನಿಮ್ಮ ಕಣ್ಣಿಗೆ? ಬರಡು ಭೂಮಿ ನೋಡಿದಾಗ ನಿಮಗೆ ದ್ರೌಪದಿಯ ವಸ್ತ್ರಾಭರಣ ಮಾಡ್ದಂಗೆ ಕಾಣ್ತದೆ. ಅದೇ ಹಸಿರು ಇದ್ದಾಗ ಸೀರೆ ಉಡಿಸ್ದಂಗೆ ಕಾಣಿಸ್ತು ಸರ್. ಕಾಣ್ತಾ ಇಲ್ವಾ? ಹಾಂ, ನಿಜ. ಹಸಿರು ಒದಿಕೆ ಇರಲೇಬೇಕು ಸರ್ ಭೂಮಿ ಮೇಲೆ. ಕಳೆ ಇಲ್ಲ ಅಂದರೆ ಈ ಭೂಮಿ ಯಾವತ್ತೋ ಸರ್ವನಾಶ. ಕಳೆ ಬೇಕೇ ಬೇಕು ಸರ್. ಈಗ ನಿಮ್ಮ ಮಕ್ಕಳು ನೋಡಿ ಏನು ಕಳೆ ಇದೆ ಅಂತೀವಿ ಅಂದರೆ ತೇಜಸ್ಸು ಕಳೆ ಇದ್ದರೆ. ಅದೇ ಇಲ್ಲ ಅಂದರೆ ಹಾಗೆ, ಅದು ಅಷ್ಟೇ. ಕಳೆ ಇಲ್ಲ ಅಂದರೆ ಭೂಮಿಗೆ ಕಳೆನೇ ಇಲ್ಲ, ಅದು ಕಳೆವೇ ಇಲ್ಲ. ಅಂದರೆ ಆ ಕಳೆಯನ್ನು ಕೂಡ ಹೇಗೆ ಬೆಳೆಯಾಗಿ ಬಳಸೋದು ಮುಖ್ಯ ಸರ್. ದನಗಳ ಮೇವಾಗಿ ಪರಿವರ್ತನೆ ಆಯ್ತದೆ ಮತ್ತು ಮಲ್ಚಿಂಗ್ ಆಯ್ತದೆ ಭೂಮಿಗೆ. ಅದೇ ಬೆಳೆದೇ ಇರೋ ಕಳೆ, ಪಾರ್ಥಿನ ಮೇವೆಲ್ಲ ಮಲ್ಚಿಂಗ್ ಆಯ್ತವೆ. ದನ ಮೇಯಲ್ಲ ಅಂತ ಕಳೆ ಅಲ್ಲೇ ಕಿತ್ತಾಕ್ಬೋದು, ಬೇರೆ ಸಹಿತ ಕಿತ್ತಾಕೋದು ಮುಗೀತು. ಹಾಗಂತ ಅದಕ್ಕೆ ರಾಸಾಯನಿಕ ಹಾಕಿ ಕೊಲ್ಲೋದಲ್ಲ? ಕೊಲ್ಲಬೇಡ ಸರ್. ನಾವು ಒಂದು ಜೀವಿನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂದಮೇಲೆ ಕೊಲ್ಲೋ ಅವಶ್ಯಕತೆ ಏನಿದೆ ನಮ್ಮಲ್ಲಿ? ನಾವು ಅದನ್ನು ಸೃಷ್ಟಿ ಮಾಡೋಕ್ಕಾಯ್ತದ? ಒಂದು ವೇಳೆ ನಿಮ್ಮ ಬೆಳೆಯಲ್ಲಿ ಯಾವುದಾದ್ರೂ ಈ ಕೀಟಗಳು ಬಂದರೆ ಅಥವಾ ಯಾವುದಾದ್ರು ರೋಗಗಳು ಬರಬಾರ್ದು ಬಂದರೆ ಆವಾಗ ಸರ್ ರೋಗ ಕೀಟ ಎಲ್ಲ ಬರ್ತವೆ. ಅದನ್ನು ಪ್ರಕೃತಿ ಒಂದು ಶತ್ರುಕೀಟ ಬಂದಾಗ ಮಿತ್ರಕೀಟ ಪ್ರಕೃತಿನೇ ಬಿಡ್ತದೆ. ಸ್ವಲ್ಪ ಅಲ್ಗಂಡು ತಾಳ್ಮೆಯಿಂದ ಇರಬೇಕಷ್ಟೇ. ಇದುವರೆಗೂ ನಮ್ಗೆ ಯಾವುದೇ ಬೆಳೆ ಲಾಸ್ ಆಗಿಲ್ಲ. ನಾವು ಬೆನ್ನು ಕಟ್ಕೊ ರಾಸಾಯನಿಕ ಕೃಷಿ ಮಾಡ್ತಾ ಬೆನ್ನು ಪಂಪ್ ಕಟ್ಕೊ ಹೊಡೆದು ಸಾಕಾಗಿತ್ತು ಬಿಟ್ಟು ಈಗ ನೆಮ್ಮದಿಯಾಗಿದ್ದೀವಿ ಸರ್. ನಿಜವೂ ಹೇಳಬೇಕು ಅಂದರೆ ನಾನು ರಾಸಾಯನಿಕ ಕೃಷಿ ಮಾಡ್ತೀನಿ, ನನಗೆ ಯಾರೂ ಪರಿಚಯನೇ ಇರಲಿಲ್ಲ, ಬೆಂಗಳೂರೇ ಗೊತ್ತಿರಲ್ಲ ಸರಿಯಾಗಿ. ಈಗ ಸಾಮಾನ್ಯ ಥ್ರೂಔಟ್ ಇಂಡಿಯಾ ಎಲ್ಲ ಸುತ್ತಾಡಿದೆ ಸರ್ ಈ ಕೃಷಿ ಬತ್ತೆ. ನಾನು ಹೇಳಬೇಕು, ನಿಜ ಸತ್ಯ ಹೇಳ್ತಾ ಇದ್ದೀನಿ. ಎಲ್ಲ ಕಡೆನೂ ಸುತ್ತಾಡಿದೆ. ಈಗ ಅಂದರೆ ಏನು ಮಾಡಿಕೊಂಡು ಅಂದರೆ ಇದ್ರ ಬಗ್ಗೆ ಕೃಷಿ ಬಗ್ಗೆ ಏನೇ ಅಧ್ಯಯನ ಮಾಡ್ಕೊಂಡು ಉತ್ತರಾಖಂಡಲ್ಲಿ ಸರ್ ಅಲ್ಲೊಂದು ಸಾವಯವ ಕೃಷಿಕರು ಒಂದು ತಂಡ ಇದೆ ಅಲ್ಲಿ, ಉತ್ತರಾಖಂಡ. ಅದು ರೂಡ್ಕಿ ಅಂತ ಸಿಟಿ ನೋಡಿ ಗೊತ್ತಲ್ಲ, ಅಲ್ಲಿ ರೂಡ್ಕಿ ಅದು ಹತ್ತಿರದಲ್ಲಿ ಒಬ್ಬರು ಸಾವಯವ ಕೃಷಿ ಸಂಘ ಮಾಡ್ಕೊಂಡು ಹೈಜೆನಿಕ್ ಗಾಣ ಮಾಡಿದ್ರಲ್ಲಿ. ಅಲ್ಲಿ ಬೆಲ್ಲದ ಪುಡಿ ಮಾಡ್ತಾರೆ, ಚೆನ್ನಾಗಿ ನೋಡಿ ಅಂತಂದರು. ಇಲ್ಲಿ ಬೆಂಗಳೂರಿನವರೇ ಒಬ್ಬರು ಅಜಯ್ ಅಂತಿದ್ದರು, ಇಂಜಿನಿಯರು. ರೀ ನಾವು ಬರೋಕ್ಕೆ ಟೈಮ್ ಆಗುತ್ತೆ ಟ್ರೈನಲ್ಲಿ, ಫ್ಲೈಟೇ ಬುಕ್ ಮಾಡಿಬಿಡಿ. ರೈತರು ನೋಡಿ ನಮಗೊಂಥರ ಖುಷಿಯಾಗ ದುಡ್ಡಿನ ಮಾತಲ್ಲ, ಫ್ಲೈಟ್ ಬುಕ್ ಮಾಡಿರಿ, ಈ ಕಡೆಯಿಂದ ಒಂದಿನ ಆ ಕಡೆಯಿಂದ ಒಂದಿನ ಒಂದು 4 ದಿನ ಇದ್ದು ಬರೋ ಅಲ್ಲೇ ಅಂದ್ಬಿಟ್ಟು ಹಂಗೆ ಟ್ರೈನ್ ಬುಕ್ ಮಾಡಿದ್ವಿ. ಅಲ್ಲಿ ರೈತರು ಸಹ ಒಂದು ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಅವ್ರು ಜಸ್ವೀರ್ ಸಿಂಗ್ ಅಂತ ಸರ್ ರೈತರು. ಅವರು ಇಂಜಿನಿಯರ್ ಸ್ಟೂಡೆಂಟ್ಸು, ಒಂದು 40 ಎಕರೆ ಜಮೀನ್ದಾರು, 3 ಜನ ಚಿಕ್ಕಪ್ಪದವ್ರು, ಎಲ್ಲ ಒಟ್ಟಿಗೆ ಅವರು ಸರ್. ಅವರು ಗಾಣ ಅವರೇ ಜವಾಬ್ದಾರಿಯನ್ನು ಅವರೇ ನೋಡ್ತಾರೆ. ಬೆಲ್ಲದ ಪುಡಿ ಎಲ್ಲ ಚೆನ್ನಾಗಿ ಮಾಡ್ತೀವಿ ಸರ್. ನಮಗಿಂತೂ ಟೆಕ್ನಿಕಾಗಿ ಭಾಳ ಶ್ರದ್ಧೆಯಿಂದ ಮಾಡ್ತಾಯಿದ್ರು. ಅದನ್ನು ಗಮನಿಸ್ತು, ಆಯ್ತು ಸರ್ ನಾವು ಈ ರೀತಿ ಮಾಡಬೇಕು. ನಮ್ಗೆ ಅಲ್ಲಿಂದ ಉರುಪುಂಡದ್ದು
ಯಾಕೆ ಇಲ್ಲೆಲ್ಲ ನಮ್ಮ ಬೆಲ್ಲನ ಅಷ್ಟು ಚೆನ್ನಾಗಿಲ್ಲ ನೋಡಿ ಯಾವ ಪೌಡ್ರ್ ಹೆಂಗೆ ಬರ್ತದೆ ಅಂತ ಕೇಳ್ತೀರಿ. ಇಲ್ಲಿ ಪೌಡ್ರು ನಾವು ಆ ಥರ ಮಾಡ್ತಾ ಇರಲಿಲ್ಲ. ಆಮೇಲೆ ನಾವು ಗಮನಿಸ್ತೀವಿ. ಆಮೇಲೆ ಅವ್ರ ಮನೆ ಹತ್ರಕ್ಕೆಲ್ಲ ಕರ್ಕೋರು ಸರ್ ಊಟಕ್ಕೆ. ಚಿಂದಿ ಸಾಯಿವಾಲು ಗೀರ್ ಹಸುಗಳು 20 ಹಸುಗಳು ಸಾಕಿರು ಸರ್ ಅವರು. 20 ಮುರ್ರಾ ಎಮ್ಮೆಗಳು. ನಾನು ಇದು ಗೋಶಾಲೆ ಅಂದರು. ಇದು ಸರ್ ಇದು ಅಂಡರ್ಟೇಕ್ ಗೌರ್ಮೆಂಟ್ ಅಂದೆ. ಇಲ್ಲ ಓನ್ ಅಂದರು. ನಂಗೆ ತಲೆ ಕೆಟ್ಟೋಯ್ತು. ಒಬ್ಬ ರೈತ ಇಷ್ಟು ಸಾಕವನೇ ಅಂದರೆ ನಾವು 2 ಹಸು ಸಾಕಕ್ಕೆ ಒದ್ದಾಡ್ತೀವಲ್ಲ. ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ಸು ಅಣ್ಣ ತಮ್ಮದಿರಲ್ಲ ಅವರೇ ಅಷ್ಟು ಜಾಗ್ರತೆಯಿಂದ ಕೆಲಸ ಮಾಡ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು? ನಮಗೂ ಒಂಥರ ಮನಸ್ಸು ಹುಡ್ತು ಸರ್ ಅವತ್ತು. ನಾವು ಅದು ನಮ್ಮಲ್ಲೂ ಮೊದಲು ಹಸುಗಳಿದ್ದೋ ಇವಾಗಲೂ ಅಷ್ಟೇ ಕಾಳಜಿಯಿಂದ ನೋಡ್ಕೊತಾ ಇದ್ದೀವಿ ಸರ್ ನಾವು. ಅವರು ಸರ್ ಅಲ್ಲಿ ಉತ್ತರ ಕಾಂಡಲ್ಲಿ ಹಾಲು ಹೆಂಗೆ ಕೊಡ್ತಾರೆ ಅಂದರೆ ಭಾಳ ಗಟ್ಟಿ ಹಾಲು ಸರ್. ಅಲ್ಲಿ ಮೊಸರ ಚಾಕಲ್ಲಿ ಕಟ್ ಮಾಡ್ಬೋದು ಅಷ್ಟು ಗಟ್ಟಿ ಇರ್ತದೆ. ಎಲ್ಲ ನಾಟಿ ಹಸುಗಳವು ಚೆನ್ನಾಗಿರ್ತದೆ ಸರ್. ನಮ್ಮ ತಳಿಗಳು ಹಳ್ಳಿಕಾರು ಕಡಿಮೆ. ಬೇರೆ ಬೇರೆ ಜಾಗಗಳಿಗೆ ಹೋಗಿ ನೀವು ತಿಳ್ಕೊಂಡು ಅಲ್ಲಿಯ ಯೋಚನೆಗಳನ್ನ ಇಲ್ಲಿಗೆ ತರೋದು ಅಥವಾ ಅವ್ರ ಜೊತೆ ಕೂಡ ಹಂಚ್ಕೊಳ್ಳೋದು ನಡೀತಾ ಇರುತ್ತೆ ಸರ್. ಇದೊಂದು ಅಂದ್ರೆ ಹೊಸ ಲೋಕವನ್ನೇ ನಿಮ್ಗೆ ತಿಳಿಸ್ಕೊಟ್ಟಿದೆ. ಹೌದು ಸರ್, ಕರೆಕ್ಟ್. ನಾವು ಗಂಗಾ ನದಿ ನೀರೇ ನೋಡಿರಲಿಲ್ಲ, ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ಬಂದು. ವಂಡರ್ಫುಲ್. ಮತ್ತೆ ಗ್ರಾಮ ರಾಜ್ಯದ ಜೊತೆಗಿನ ಸಂಬಂಧದ ಬಗ್ಗೆ ಹೇಳ್ತಾ ನಮ್ಮ ಇವತ್ತಿನ ಮಾತು ಭಾಳ ಚೆನ್ನಾಗಿದೆ ಸರ್ ಸಂಬಂಧ. ನಾವು ಯಾವುದೇ ಥರವಾದ ಇಲ್ಲಿ ಸಂಸ್ಥೆಗೆ ನಾವು ಯಾವುದೇ ಥರವಾದ ಲೋಪ ತಂದಿಲ್ಲ ಇದುವರೆಗೂ, ಮುಂದೇನೂ ತರೋಲ್ಲ ಸರ್. ಸಂಸ್ಥೆ ಹೇಗೆ ಸಹಕಾರ ಮಾಡುತ್ತೆ? ಸಂಸ್ಥೆ ಕರೆಕ್ಟಾಗಿ ನಡ್ಕೊತಾ ಇದೆ ಸರ್. ನಮಗೆ ಪೇಮೆಂಟ್ಗಳಲ್ಲಿ ಯಾವುದೇ ಥರವಾದ ರೈತರಿಗೆ ತೊಂದರೆ ಕೊಡ್ತಾ ಇಲ್ಲ. ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾರೆ, ಬಿಲ್ ಕೊಡ್ತಾರೆ, ಬಿಲ್ ಪ್ರಕಾರ ಚೆಕ್ ಹಾಕಿ ಕೊಡ್ತಾರೆ. ಚೆಕ್ ಡೇಟ್ ಹಣ ಬರುತ್ತೆ ಸರ್, ಏನು ತೊಂದರೆ ಇಲ್ಲ. ಅಂದರೆ ಉಳಿದ ಕೃಷಿಕರು ವಿಷಮುಕ್ತ ಇದನ್ನು ಕೃಷಿಯನ್ನು ಮಾಡುವಾಗ ಈ ಥರದ ಸಂಸ್ಥೆಯ ಸಹಕಾರದ ಬಗ್ಗೆ ಒಂದು ಹೇಳಿ. ಜೊತೆಗೆ ಈ ಥರದ ಸಂಸ್ಥೆ ಹೇಗೆ ಜನರಿಗೆ ಸಹಕಾರಿಯಾಗುತ್ತೆ ಅಂತ ನಿಮ್ಮ ಪ್ರಕಾರ? ಸರ್, ನಾವು ಕೃಷಿ ಮಾಡುವ ಹೇಳಬೇಕು ಅಂದರೆ ಈ ಸಂಸ್ಥೆಗಳೇ ಇರಲಿಲ್ಲ ಪಾಪಾಗ. ನಾವೆಲ್ಲ ಹೊತ್ಕೊಂಡೋಗಿ ಒಬ್ಬರು GK ಚಂದ್ರೇಗೌಡರು ಅಂತ ಅಷ್ಟೇ ಪ್ರೊಫೆಸರು, ಕೋಲಾರದವರು, ಅವರು ನಮಗೆ ಪರಿಚಯ ಮಾಡಿ ಅಲ್ಲಿ ಬೆಲ್ಲ ಅಕ್ಕಿ ಎಲ್ಲ ಸೈನ್ಸಿಸ್ಟ್ಗೆಲ್ಲ ಕೊಡಿಸಿದ್ರು. ಭಾಳ ಕಷ್ಟ ಆಯಿತು. ಇವಾಗೇನಿಲ್ಲ, ಇಂಥ ಸಂಸ್ಥೆಗಳು ಬೇಕಾಗಿ ಸುಟ್ಕೊಂಡವೆ, ಆರ್ಗ್ಯಾನಿಕ್ ಸಂಸ್ಥೆಗಳೆಲ್ಲ. ಇವಾಗ ರೈತ ಬೆಳೆದು ಉತ್ಪನ್ನ ಕೊಟ್ಟರೆ ಎಲ್ಲರೂ ತಗೋತಾರೆ ಸರ್. ಈಗ ಏನು ತೊಂದರೆ ಇಲ್ಲ. ನಾವು ಪ್ರಾಮಾಣಿಕವಾಗಿ ಬೆಳೆದು ಕೊಡಬೇಕಷ್ಟೇ. ಆ ಪ್ರಾಮಾಣಿಕತೆ ಎಲ್ಲರೂ ಬರ್ಬೇಕು ಸರ್ ರೈತರಲ್ಲಿ. ಇದೆಯಾ? ಅಂದರೆ ರಾಸಾಯನಿಕ ಮುಕ್ತ ಅಂತ ಹೇಳ್ಕೊಂಡು ಕೂಡ ಆ ಥರ ನಡೆಸೋರು ಇದ್ದಾರಾ? ಅದು ನಡೆದ್ರೆ ತಪ್ಪಲ್ಲ ಸರ್. ಅದು ರೈತ ರಾಸಾಯನಿಕ ಮುಕ್ತ ಅಂದ್ಬಿಟ್ಟು ನಾವು ಮೋಸ ಮಾಡಿದ್ರೆ, ನಾನು ರಾಜಮುರಿ ಗಮನಕ್ಕೆ ಆ ಥರದ್ದು ಬಂದಿದೆಯಾ ಸರ್? ಆ ಥರ ರೈತರು ಯಾರು ಮಾಡ್ತಾ ಇಲ್ಲ, ಮಾರಾಟಗಾರರು ಕೆಲವರು ಮಾಡ್ಬಿಡ್ತಾ ಇದ್ದಾರೆ. ಕೆಲವರು ಗೊತ್ತಾಗಲ್ಲ ಅವ್ರಿಗೆ. ಯಾವುದೋ ಒಂದು ಜ್ಯೋತಿ ಬತ್ತನ ಕೆಂಪಕ್ಕಿನ ನವರ ಅಂತ ಅಂದ್ಬಿಟ್ರೆ ನವರ ಅದನ್ನೇ ಮಾರ್ಬಿಡ್ತಾರೆ. ಬೆಲೆ ಜಾಸ್ತಿ ಇದು ಅಂದ್ಬಿಟ್ಟು ಆ ಥರ ಮಾಡ್ತಾರೆ ಕೆಲವರು. ನಾವು ಆದಷ್ಟು ರೈತರಿಗೆ ಹೇಳ್ತೀವಿ, ಈ ಥರ ಅಕ್ಕಿ ಇದೆ ನೋಡಿ ಊಟ ಮಾಡಿ, ಈ ರುಚಿ ನೋಡಿ ಫಸ್ಟು, ಸಾವಯವದ ಅಕ್ಕಿ ಎಷ್ಟು ರುಚಿ ಇರ್ತದೆ ಅಂತೆಲ್ಲ ಹೇಳ್ತಾ ಇರ್ತೀವಿ ಸರ್. ಒಳ್ಳೆಯದಾಗಲಿ. ನಿಮ್ಮ ಗ್ರಾಮ ರಾಜ್ಯದ ಈ ಸಂಬಂಧ ಇನ್ನಷ್ಟು ವರ್ಷಗಳ ಕಾಲ ಮುಂದುವರಿಲಿ, ಹಾಗೆ ನೀವು ಬೆಳೀರಿ, ಹಾಗೆ ಗ್ರಾಮ ರಾಜ್ಯ ಕೂಡ ಬೆಳೀಲಿ ಸರ್, ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಾತುಕತೆಯನ್ನು ನಾವು ಮಾಡ್ತಾ ಇರೋದು. ಹಾಗೆ ನಿಮಗೂ ಇನ್ನಷ್ಟು ಜನರಿಗೆ ಉತ್ತೇಜನ ಕೊಡುವಂತಹ ಸ್ಫೂರ್ತಿ, ಹಾಗೆ ಇನ್ನಷ್ಟು ಹೊಸತನ್ನು ಅಳವಡಿಸ್ಕೊಂಡು ಬೇರೆ ಕಡೆಯಿಂದ ಕೂಡ ತಿಳ್ಕೊಳ್ಳುವಂಥ ಅವಕಾಶ ಕೂಡ ಸಿಗಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.